ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, KA ಹೊರಡಿಸಿದ 708ಕ್ಕೂ ಹೆಚ್ಚಿನ ಹುದ್ದೆಗಳ SDA FDA ನಿರ್ವಾಹಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕು, ಯಾರೆಲ್ಲ ಬರದೇ ಇದ್ದರೂ ನಡೀತದ, SSLCಯಲ್ಲಿ ಪ್ರಥಮ ಭಾಷೆಯಾಗಿ ಕನ್ನಡ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ತೆಗೆದುಕೊಂಡವರು ಬರೀಬೇಕಾ ಬೇಡವಾ. ಇನ್ನು ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಎಡಿಟ್ ಆಪ್ಷನ್ನ ಬಿಡ್ತಾರೆ, ಮತ್ತು ಅದೇ ರೀತಿ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಅಂತ ಕೇಳಾಗತ್ತೀರಿ. ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಆಲ್ರೆಡಿ ನೀವು ಸಿಲೆಬಸ್ ಅನ್ನು ಕೂಡ ನೋಡಿದ್ರಿ. ಸಿಲೆಬಸ್ ಅಲ್ಲಿ ಏನೇನಿದೆಯಲ್ಲ ಆಲ್ಮೋಸ್ಟ್ ಎಲ್ಲ ಒಂದು 70 to 80% ನಿಮಗೆ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಐತ್ರಿ. ಇಲ್ಲಿ ನೀವು ನೋಡ್ತಿರ್ಬೋದು, ಕರ್ನಾಟಕ ಇತಿಹಾಸ ಆಗಿರ್ಬೋದು, ಭಾರತ ಇತಿಹಾಸ ಆಗಿರ್ಬೋದು, ಕರ್ನಾಟಕ ಭೂಗೋಳ, ಭಾರತದ ಭೂಗೋಳ ಆಗಿರ್ಬೋದು, ಪ್ರಪಂಚದ ಭೂಗೋಳ, ಪ್ರಾಕೃತಿಕ ಭೂಗೋಳ ಆಗಿರ್ಬೋದು, ಪರಿಸರ ಅಧ್ಯಯನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕರ್ನಾಟಕ ಮತ್ತು ಭಾರತದ ಅರ್ಥಶಾಸ್ತ್ರ, ಭಾರತದ ಸಂವಿಧಾನ, ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಓಲ್ಡ್ ಕ್ವಶ್ಚನ್ ಪೇಪರ್, SDA ಮತ್ತು FDA ಓಲ್ಡ್ ಕ್ವಶ್ಚನ್ ಪೇಪರ್ ಇವೆಲ್ಲ ನೋಟ್ಸ್ ಸೇರಿ 200 ರೂಪಾಯಿ ಐತ್ರಿ. ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 150 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋದು ಈ ನೋಟ್ಸ್ ಬೇಕಿತ್ತು ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ ಅನ್ನು ಪಡೆದುಕೊಳ್ಳಬಹುದು. ಇವು ಎಲ್ಲ ನೋಟ್ಸ್ ನಿಮಗೆ PDF ಮುಖಾಂತರ ಇವರು ಕಳಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಸ್ನೇಹಿತರೆ, ಕೇವಲ SDA FDA ಅಲ್ಲ, PC ಆಗಿರ್ಬೋದು, PSI ಆಗಿರ್ಬೋದು, SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, ನಿಮಗೆ ಆಲ್ಮೋಸ್ಟ್ ಎಲ್ಲ KS ಪ್ರಿಲಿಮ್ಸ್ ವರೆಗೂ ಕೂಡ ಈ ನೋಟ್ಸ್ಗಳು ಯೂಸ್ ಆಗ್ತವೆ. ಎಲ್ಲ ಕೂಡ ಕೈ ಬರದ ನೋಟ್ಸ್ ಇರ್ತಾವೆ. ನಾ ಅದೇ ರೀತಿ ನಿಮಗೆ 6 to 10th ಸಮಾಜ ವಿಜ್ಞಾನ ಬೇಸಿಕ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಕೇವಲ 100 ರೂಪಾಯಿದಲ್ಲಿ ಅವನು ಕೂಡ PDF ನೋಟ್ಸ್ ಅನ್ನು ಕಳಿಸಲಾಗ್ತದೆ. ಅದಕ್ಕೂ ಕೂಡ ಇವು ಬೇಕಿತ್ತಂದ್ರೆ 6 to 10th ಬೇಸಿಕ್ ನೋಟ್ಸ್ ಇಲ್ಲಿ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಅನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಯಾರು ಕೂಡ ಕಾಲನ್ನು ಮಾಡ್ಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಳ್ಳಲಾಗುವುದು. ಸ್ನೇಹಿತರೆ, ನೀವೇನಾದರೂ SDA FDA ವಿಲೇಜ್ ಅಕೌಂಟ್ ಆಗಿರ್ಬೋದು, PC PSIಗೆ ಸಂಬಂಧಿಸಿದಂತೆ ಈ ಎಲ್ಲ ನೋಟ್ಸ್ಗಳು ಯೂಸ್ ಆಗ್ತವೆ. ಸ್ನೇಹಿತರೆ, ನಿಮಗೆ ಇಲ್ಲಿ ಕೈ ಬರದ ನೋಟ್ಸು ಸಿಲೆಬಸ್ ನೋಟ್ಸ್ ಇರ್ತದೆ. ಅದ್ರ ಜೊತೆಗೆ ನಿಮಗೆ 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಶಾರ್ಟ್ ನೋಟ್ಸ್ ಇರ್ತದೆ. ಇದಕ್ಕೆ ಬಂದು 100 ರೂಪಾಯಿ ಇರ್ತದೆ ರೀ. ಈ ಎರಡು ನೋಟ್ಸ್ ಬೇಕಂದ್ರೆ ಅದು 150 ರೀ, ಇದು 100, ಟೋಟಲ್ 250ಗೆ ನಿಮಗೆ ಎಲ್ಲ PDF ನೋಟ್ಸನ್ನು ಕಳಿಸಲಾಗ್ತದೆ. ಇಂಟ್ರೆಸ್ಟ್ ಇರೋ ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ. ಯಾರು ಕೂಡ ಕಾಲನ್ನು ಮಾಡೋಕೋಬೇಡಿ, ಮೆಸೇಜ್ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡಲಾಗ್ತದೆ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಮೊದಲಿಗೆ ಯಾರೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆನ ಬರಿಬೇಕಂತ ನೋಡೋದಾದರೆ, ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ದಾರೆ, ಸರ್ವರ್ ಬಿಜಿ ಬರಾಕತ್ತೈತಿ, ನಮ್ದು ಅಪ್ಲಿಕೇಶನ್ ಹಾಕೋಕ್ಕಾಗವಲ್ತು ರೀ. ಸ್ನೇಹಿತರೆ, ಇದು ಸ್ವಲ್ಪ ವೆಬ್ಸೈಟ್ದು ಸ್ಲೋ ಐತಿ. ಅದಕ್ಕಾಗಿ ನೀವು ಸ್ವಲ್ಪ ಆದಷ್ಟು 11 ಗಂಟೆ ರಾತ್ರಿ 11 ಗಂಟೆ ಮೇಲೆ ಹಾಕಿರಿ, ಈಸಿಯಾಗಿ ನಿಮ್ಮದು ಅಪ್ಲಿಕೇಶನ್ನ ತೊಗೋತೈತಿ. ಮತ್ತು HKದಾಗ ನಾವು ಈಗ ಆಲ್ರೆಡಿ ಅರ್ಜಿ ಸಲ್ಲಿಸಿವ್ರಿ, ನಾನು HKಗೆ ಅರ್ಜಿ ಸಲ್ಸಕ್ಕೆ ಬರವಲ್ತು ರೀ. ಸ್ನೇಹಿತರೆ, ಅದಕ್ಕೆ ಸಂಬಂಧಿಸಿದಂತೆ ಇಲಾಖೆದವರು ಹೇಳ್ಯಾರ ಸ್ವಲ್ಪ ಪ್ರಾಬ್ಲಮ್ ಐತಿ, ಅದನ್ನು ಸಾಲ್ವ್ ಮಾಡ್ತೀವಿ ಅಂತ. ಇನ್ನೇನೊಂದು 2 ದಿವಸದಲ್ಲಿ ಅದು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ಡೇಟ್ ಎಕ್ಸ್ಟೆಂಡ್ ಕೂಡ 10 ರಿಂದ 15 ದಿವಸ ಆಗುವ ಸಾಧ್ಯತೆ ಐತ್ರಿ. ಇವತ್ತು ಕೊನೆಯ ದಿನಾಂಕ ಐತಲ್ಲ, ಈ ಕೊನೆಯ ದಿನಾಂಕದಿಂದ ಒಂದು 10 ರಿಂದ 15 ದಿವಸನ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ. ಯಾಕಪ್ಪ ಅಂದ್ರೆ ಸಾಕಷ್ಟು ಬರೀ ಸರ್ವರ್ ಪ್ರಾಬ್ಲಮ್ ಬಂದು ಸಾಕಷ್ಟು ಅಭ್ಯರ್ಥಿಗಳು ಅರ್ಜಿನ ಸಲ್ಸಕ್ಕಾಗಿಲ್ಲ ರೀ. ಸ್ನೇಹಿತರೆ, ಇದನ್ನು ಹೊರತುಪಡಿಸಿ ಏನಾದರೂ ನಿಮಗೆ ಪ್ರಾಬ್ಲಮ್ ಬರ್ತಿದ್ದಾರೆ, OTP ಬರ್ತಿಲ್ಲ ಅಂದ್ರೆ ಅದನ್ನು ಕೂಡ ಸಾಲ್ವ್ ಆಗ್ತದೆ ರೀ. ಸಾಕಷ್ಟು ಅಭ್ಯರ್ಥಿಗಳಿಗೆ OTP ಕೂಡ ಬಂದಿಲ್ಲ, ಅದು ಕೂಡ ಪ್ರಾಬ್ಲಮನ್ನು ಒಂದು 2 ದಿವಸನಾಗ ಸಾಲ್ವ್ ಮಾಡ್ತಾರೆ. ಇದು ನೋಟಿಫಿಕೇಶನ್ ಪ್ರಕಾರ ಅಂದ್ರೆ ನೋಟಿಫಿಕೇಶನಲ್ಲಿ ಇದ್ದ ಮಾಹಿತಿ ಆಗಿರುತ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಯಾರೆಲ್ಲ ಬರೀಬೇಕು, ಯಾರೆಲ್ಲ ಬರೀಬಾರ್ದು ಅಂತೇಳಿ. ಸ್ನೇಹಿತರೆ, ನೀವು ನೋಡ್ಬೋದು, SSLC ಅಥವಾ ತಸ್ತಮಾನ ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ವ್ಯಾಸಂಗ ಮಾಡಿದ್ದಲ್ಲಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಥವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಲಾಗಿದ್ದ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ, ನೀವೇನಾರ ಆಲ್ರೆಡಿ ಪಾಸ್ ಆಗಿದ್ದೀರಂದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ನೀಡಲಾಗಿದೆ. ಅದೇ ರೀತಿ ಉಳಿದ ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತದೆ ರೀ. ಸ್ನೇಹಿತರು, ಇಲ್ಲಿ ಡೀಟೇಲ್ ಆಗಿ ತಿಳಿಸಿಬಿಟ್ಟಾರ. SSLCಯಲ್ಲಿ ನೀವು SSLCಯಲ್ಲಿ ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯಾಗಿ ಇಲ್ಲಿ 2 ಕೊಟ್ಟಾರಿ. ತೃತೀಯ ಭಾಷೆಯಾಗಿ ಕನ್ನಡ ಓದಿದ್ರೆ ಬರಂಗಿಲ್ಲ. ಇದು ಮತ್ತೆ ನೀವು ಒಂದಿಷ್ಟು ನಿನ್ನೆ ಅಭ್ಯರ್ಥಿ ಒಂದು 3-4 ಅಭ್ಯರ್ಥಿಗಳು ಮೆಸೇಜ್ ಮಾಡ್ಯಾರಿ, ನಂದು ಆಲ್ರೆಡಿ ನಾನು ತೃತೀಯ ಭಾಷೆಯಾಗಿ ಕನ್ನಡವನ್ನು SSLCಯಲ್ಲಿ ಪಾಸ್ ಆಗೀನಿ ರೀ, ಆದರೆ ಪ್ರಥಮ ಭಾಷೆಯಾಗಿ PUCಯಲ್ಲಿ ಪಾಸ್ ಆಗೀನಿ, ಬರುತ್ತಿಲ್ಲ ಕೇಳಿದ್ರಿ. ಸ್ನೇಹಿತರೆ, ಇಲ್ಲಿ ನಿಮಗೆ ನೋಡ್ರಿ, ಇಲ್ಲಿ SSLCಯಲ್ಲಿ ಮಾತ್ರ ಕೊಟ್ಟಿದ್ದಾರೆ. SSLCಯಲ್ಲಿ ನೀವು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಕನ್ನಡವನ್ನು ತೊಗೊಂಡು ಪಾಸ್ ಆಗಿದ್ರೆ ಮಾತ್ರ ನೀವು ಈ ಎಕ್ಸಾಮನ್ನು ಬರೆಯೋಂಗಿಲ್ಲ ರೀ. ಉಳಿದವರಲ್ಲಿ PUCಯಲ್ಲಿ ತೊಗೊಂಡ್ರೆ ಅವರು ಕೂಡ ಎಕ್ಸಾಮನ್ನು ಬರೀಬೇಕ್ರಿ. ಓನ್ಲಿ ಅವರು SSLCವರೆಗೂ ಕೂಡ ಕೇಳಿದ್ದಾರೆ ರೀ, ತಿಳಿತಲ್ಲ. ಇನ್ನು ಅದೇ ರೀತಿ KA ಹೊರಡಿಸಿದ ಆಲ್ರೆಡಿ ನಾವು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಪಾಸ್ ಆಗಿವ್ರಿ, KPSC ನಡೆಸಿದ ಎಕ್ಸಾಮಲ್ಲಿ ಪಾಸ್ ಆಗಿವ್ರಿ. ಸ್ನೇಹಿತರೆ, ನಿಮ್ಮ ಕಡೆ ಏನಾದರೂ ಎಕ್ಸಾಮ್ ಡೇಟ್ ಇತ್ತಂದ್ರೆ ಮತ್ತು ಅದೇ ರೀತಿ ಅದಕ್ಕೆ ಸಂಬಂಧಿಸಿದಂತೆ ನಿಮ್ಮದು ಅಪ್ಲಿಕೇಶನ್ ನಂಬರ್ ಇತ್ತಂದ್ರೆ ನೀವು ಕೂಡ ಅದನ್ನು ಹಾಕಿ ಎಕ್ಸಾಮಿಂದ ವಿನಾಯಿತಿ ಪಡ್ಕೋಬೋದು ರೀ. ಯಾಕಂದರೆ ಈಗ ಆಲ್ರೆಡಿ KAದವರು ವಿಲೇಜ್ ಅಕೌಂಟಿಗೆ ಸಂಬಂಧಿಸಿದಂತೆ ಕಂಪಲ್ಸರಿ ಕನ್ನಡ ಮುಗಿಸ್ಯಾರ್ರಿ. ಬಟ್ ಅವ್ರು ಇದುವರೆಗೂ ಕೂಡ ಅದರ ರಿಸಲ್ಟ್ ಅಂತೂ ಬಿಟ್ಟಾರ, ಬಟ್ ಅದರದ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡ್ಕೋಬೇಕಿತ್ತು ರೀ, ಅದನ್ನು ಬಿಟ್ಟಿಲ್ಲ ರೀ. ಅವ್ರು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡ್ತೀವಿ ಅಂತ ಹೇಳಿದಾರೆ. ಬಟ್ ಆದರೆ ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಸ್ ಅಂತ ಕೊಟ್ಟು ತಿಳ್ಕೊರಿ. ಕಡ್ಡಾಯ ಕನ್ನಡ ನಾವು ಪಾಸ್ ಆಗಿನ ಆಲ್ರೆಡಿ KPSC ಅಥವಾ KAದವ್ರು ನಡೆಸಿದಾರಾಗಂದ್ರೆ ಅವಾಗ ಏನು ಕೇಳ್ತದ, ನಂಬರ್ ಕೇಳಾಗತ್ತದ ರೀ, ಎಕ್ಸಾಮ್ ಡೇಟ್ ಮತ್ತು ನಂಬರ್ ಕೇಳಾಗತ್ತೈತಿ. ಅದಕ್ಕಾಗಿ ಒಂದಿಷ್ಟು ಅಭ್ಯರ್ಥಿಗಳು ಕೂಡ ಅದನ್ನು ಆಲ್ರೆಡಿ ಕಳ್ಕೊಂಡ್ಬಿಟ್ಟಾರೆ ರೀ. ಎಕ್ಸಾಮ್ ಬರೋದ ತಕ್ಷಣ ಅಲ್ಲಿ ಹರಿದು ಹೋಗಿ ಕ್ಯಾಂಡಿಡೇಟ್ ಕೂಡ ಅದಾವೆ ರೀ. ಅದಕ್ಕಾಗಿ ಇಲ್ಲಿ
ಎಕ್ಸಾಮ್ದು ಇದು ಪೇಪರ್ ಸಿಗಾಕತ್ತಿಲ್ಲ ರೀ ಅವ್ರಿಗೆ, ಅದಕ್ಕಾಗಿ ಅವರು ಎಕ್ಸಾಮನ್ನು ವಾಪಸ್ ನೀವು ಬರಿಬೇಕು ರೀ. ಯಾಕಂದ್ರೆ ನಿಮ್ಮ ಕಡೆ ಆಲ್ರೆಡಿ ಇಲ್ಲಪ್ಪ ಅಂದ್ರೆ ಅದಕ್ಕಿಂತ ಬೆಟರ್ ಅಂದರೆ ನೀವೇನಾದರೂ SSLCಯಲ್ಲಿ ಅಥವಾ ತಸ್ತಮಾನದಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಆದರೂ ಓಕೆ ರೀ, ದ್ವಿತೀಯ ಆದರೂ ಓಕೆ, ನೀವೇನಾದರೂ ಬರೆದಿದ್ರಂದ್ರೆ ನಿಮಗೆ ಕಡ್ಡಾಯ ಕನ್ನಡ ಪೇಪರ್ ಇರಂಗಿಲ್ಲ ರೀ. ಇಂಗ್ಲೀಷ್ ಮೀಡಿಯಮ್ದವ್ರಿಗೆ ಇರ್ತದೆ ರೀ. ಇಂಗ್ಲೀಷ್ ಮೀಡಿಯಮ್ದಲ್ಲಿ ಒಂದಿಷ್ಟು ಅಲ್ಲಿ ದ್ವಿತೀಯ ಭಾಷೆಯಾಗಿ ತೊಗೊಂಡ್ರೆ ಇರಂಗಿಲ್ಲ ರೀ, ತೃತೀಯ ಭಾಷೆಯಾಗಿ ತೊಗೊಂಡ್ರೆ ನಿಮಗೂ ಕೂಡ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಬರಿಬೇಕು ರೀ. ಇಲ್ಲಿ ಪಿ ಯು ಸಿಯಲ್ಲಿ ನೀವು ಪಿ ಯು ಸಿ ಅಥವಾ ತಸ್ತಮಾನದಲ್ಲಿ ನೀವೇನಾದರೂ ಕಡ್ಡಾಯ ಅಥವಾ ಕನ್ನಡ ಪರೀಕ್ಷೆಯನ್ನು ಏನಾದರೂ ತೊಗೊಂಡಿಕೊಂಡ್ರು ಕೂಡ ಅದು ಯೂಸ್ ಇಲ್ಲ. ಓನ್ಲಿ SSLCಯಲ್ಲಿ ಮಾತ್ರ ಹೇಳ್ಯಾರ. ಇದು ನೋಟಿಫಿಕೇಶನ್ದಾಗ ಐತ್ರಿ, ನಾವೇನು ಹುಟ್ಟಿಸ್ಕೊಂಡು ಹೇಳಕತ್ತಿಲ್ಲ. ಅಫಿಷಿಯಲ್ ಆಗಿ ನೋಟಿಸ್ನಲ್ಲಿ ಏನು ನೋಟಿಫಿಕೇಶನಲ್ಲಿ ಏನೈತಿಲ್ಲ ಅದನ್ನು ತಿಳಿಸಾಕತ್ತೈತ್ರಿ. ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸಾಗಿದ್ದು ನಿಮ್ಮ ಕಡೆ ನಂಬರ್ ಇತ್ತಂದ್ರೆ ಅದನ್ನಾದರೂ ಹಾಕೋರಿ. ಸ್ನೇಹಿತರೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮ್ಮದು SSLC ಡೀಟೇಲ್ಸ್ ಏನು ತುಂಬ್ತಿರಲಿಲ್ಲ ಅವಾಗ ಸ್ನೇಹಿತರೆ, ನೀವು SSLC ಡೀಟೇಲ್ಸನ್ನು ಹಾಕುವಾಗ ಅಪ್ಲಿಕೇಶನ್ ಹಾಕೋ SSLC ಡೀಟೇಲ್ಸನ್ನು ಏನು ಹಾಕ್ತಿರ್ತಿರಲ್ಲ ಅವಾಗ ನೋಡಿರಿ, ನೀವು SSLC ತಸ್ತಮಾನ ಪರೀಕ್ಷೆಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿದ್ದೀರಂತ ಕೇಳ್ತಿರ್ತಿ. ಅವಾಗ ಎಸ್ ಅಂತ ಹಾಕಿದಂದ್ರೆ ನೀವು ಇದಕ್ಕೆ ಕಡ್ಡಾಯ ಕನ್ನಡ ಎಕ್ಸಾಮನ್ನು ಬರೆಯೋ ಅವಶ್ಯಕತೆ ಇಲ್ಲರಿ. ನೋ ಅಂತ ಹಾಕಿದ್ರೆ ಎಕ್ಸಾಮನ್ನು ಬರಿಬೇಕ್ರಿ. ಅದೇ ರೀತಿ ಮತ್ತೆ ಇಲ್ಲಿ ಪಿ ಯು ಸಿ ಒಳಗೆ ಏನು ಕೇಳಂಗಿಲ್ಲ ರೀ. ನಾನು ಆಲ್ರೆಡಿ ಚೆಕ್ ಮಾಡಿದ್ವಿ, ಪಿ ಯು ಸಿ ಒಳಗೆ ಏನು ಕೇಳಂಗಿಲ್ಲ, ಕೇವಲ SSLCಯಲ್ಲಿ ಮಾತ್ರ ಕೇಳ್ತದೆ. ಅದಕ್ಕಾಗಿ SSLCಯಲ್ಲಿ ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಕನ್ನಡವನ್ನು ಯಾರೆಲ್ಲ ತೊಗೊಂಡಿರಿ ಅವ್ರಿಗೆ ನೀವು ಇಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಇರಂಗಿಲ್ಲ ರೀ. ಹಾಗಿದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆ ಏನಾದರೂ ಟಫ್ ಇರುತ್ತಾ? ಯಾಕಿದೆ ಈ ರೀತಿ ಕೇಳಾಕತ್ತೀರಂದ್ರೆ ಸ್ನೇಹಿತರೆ, 150 ಪ್ರಶ್ನೆಗಳಿರ್ತಾವೆ ರೀ, ಎಲ್ಲ ಮಲ್ಟಿಪಲ್ ಚಾಯ್ಸ್ ಇರ್ತಾವೆ. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ನೆಗೆಟಿವ್ ಅಂಕ ಇರಂಗಿಲ್ಲ ರೀ. ಇಲ್ಲೈತೆ ನೋಡ್ರಿ, ಅಫಿಷಿಯಲ್ ಆಗಿ ಕೊಟ್ಟ ಮಾಹಿತಿಯನ್ನು ಕೂಡ ತೋರಿಸ್ತೀವಿ. ಇಲ್ಲಿ ಕನಿಷ್ಠ ಅಂಕ ನೀವು ಇಲ್ಲಿ 50 ತೊಗೋಬೇಕ್ರಿ. 150ಕ್ಕೆ 50 ಆರಾಮಾಗಿ ತೊಗೋತೀರಿ. ಯಾಕಂದ್ರೆ ಸ್ವಲ್ಪ ಅಭ್ಯರ್ಥಿಗಳು ದೂರ ಊರಿಗೆ ಏನಾದರೂ ಕಡ್ಡಾಯ ಕನ್ನಡ ಬರ್ತಂದ್ರೆ ಬರೆಯೋಕೆ ಹೋಗೋಕ್ಕಾಗಲ್ಲ. ಅದಕ್ಕಾಗಿ ಇಲ್ಲಿ ಕಡ್ಡಾಯ ಕನ್ನಡದಲ್ಲಿ ದ್ವಿತೀಯ ಭಾಷೆ ಪ್ರಥಮ ಭಾಷೆಯನ್ನು ಯಾರೆಲ್ಲ ಕನ್ನಡ ತೊಗೊಂಡಿರೋ ನೋಡಿ SSLCಯಲ್ಲಿ ಅವರಿಗೆ ಎಕ್ಸಾಮ್ ವಿನಂತಿ ಐತ್ರಿ. ಸ್ವಲ್ಪ ಕನ್ವರ್ಸೇಷನ್ ಮಿಸ್ ಆಗಕತ್ತವ್ರಿ, ಯಾಕಂದ್ರೆ ಹುಷಾರಿಲ್ಲ, ಮಾತಾಡೋಕೆ ಬರಲ್ತ, ನೆಗಡಿ ಬಂದೈತ್ರಿ. ನಿಮ್ಮ ಎಲ್ಲ ಡೌಟ್ ಕೂಡ ಕ್ಲಿಯರ್ ಅದ ಅಂತ ಅನ್ಕೋತೀನಿ. ಇನ್ನು ನೆಕ್ಸ್ಟ್ ಎಲ್ಲ ಅಭ್ಯರ್ಥಿಗಳು ಕೇಳಾಕತ್ತೀರಿ ಎಡಿಟ್ ಆಪ್ಷನ್ ಬಿಡ್ತಾರೆ. ಸ್ನೇಹಿತರೆ, ಡೇಟ್ ಅಂತೂ ಎಕ್ಸ್ಟೆಂಡ್ ಅಂತೂ ಮಾಡ್ತಾರೆ. ಒಂದು 10 ರಿಂದ 15 ದಿವಸವರೆಗೂ ಕೂಡ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಆಲ್ರೆಡಿ ಅವ್ರು ಸರ್ವರ್ ಪ್ರಾಬ್ಲಮ್ ಇದ್ದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ಟ್ವೀಟ್ ಮುಖಾಂತರ ತಿಳಿಸಿದ್ದಕ್ಕಾಗಿ ಮತ್ತು ಅದೇ ರೀತಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಕಾಂತಕುಮಾರ್ ಸರ್ ನೇತೃತ್ವದಲ್ಲಿ ಹೋಗಿ ಇದನ್ನು ಮನವಿಯನ್ನು ಮಾಡಲಾಗೈತಿ. ಅವರು ಕೂಡ ಆಗ ಇದನ್ನು ಮಾಡ್ತೀವಿ ಅಂತ ಹೇಳ್ಯಾರಿ. ಮತ್ತೇನು ಫೀಸ್ ಏನಾದರೂ ಕಡಿಮೆ ಆಗುತ್ತೆ ಅಂತ ಕೇಳಿದ್ರೆ ಸ್ನೇಹಿತರೆ, ಫೀಸ್ ಅಂತೂ ಕಡಿಮೆ ಆಗೋದು ಡೌಟ್ ರೀ. ಇದು ಫೀಸ್ ಮುಂದುವರಿತದೆ. ಒಂದು ವೇಳೆ ಏನಾದರೂ ಫೀಸ್ ಕಡಿಮೆ ಆಯ್ತಂದ್ರೂ ಕೂಡ ನಿಮಗೆ ಅಕೌಂಟಿಗೆ ಹಣವನ್ನು ಹಾಕುವ ಅವರು ಪ್ರಕ್ರಿಯೆನ ಕೂಡ ಕೈಗೊಳ್ತಾರೆ. ಬಟ್ ಆ ಫೀಸ್ ಕಮ್ಮಿ ಅಂತೂ ಆಗಲ್ರಿ. ಇನ್ನು ಎಡಿಟ್ ಆಪ್ಷನ್ ಬಗ್ಗೆನೂ ಕೂಡ ಹೇಳ್ಯಾರಿ. ಬಟ್ ಅವರು ಎಡಿಟ್ ಆಪ್ಷನ್ ಬಿಡ್ತಾರಿಲ್ಲ, ನೋಡ್ಬೇಕ್ರಿ. ಯಾಕಂದರೆ ಸಾಕಷ್ಟು ಅಭ್ಯರ್ಥಿಗಳು ಭಾಳ ತಪ್ಪು ಮಿಸ್ ಮಾಡಿರಿ ಅಪ್ಲಿಕೇಶನ್ ಹಾಕುವಾಗ. ಅದಕ್ಕಾಗಿ ಎಡಿಟ್ ಆಪ್ಷನನ್ನು ಕೂಡ ಕೊಡಿ ಅಂತೇಳಿ ಕಾಂತಕುಮಾರ್ ಸರ್ ಅವರು ಎಡಿಟ್ ಆಪ್ಷನ್ ಕೂಡ ಕೊಡಿ ಅಂತ ಹೇಳ್ಯಾರ. ಅದು ಕೊಡ್ತಾರಿಲ್ಲ, ನೋಡ್ಬೇಕ್ರಿ. ಇವತ್ತು ಸಂಜೆವರೆಗೆ ಅಥವಾ ನಾಳೆ ಬೆಳಗ್ಗೆ ಆದರೂ ಕೂಡ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗಿದ್ದು ಕೂಡ ಮಾಹಿತಿ ಕೂಡ ಬರ್ತದೆ ರೀ. ಇನ್ನು ಕಡ್ಡಾಯ ಕನ್ನಡ ಪ್ರಮಾಣ ಪತ್ರ ಪಡೆಯೋದು ಹೇಗೆ? ಕಡ್ಡಾಯ ಕನ್ನಡ ಪ್ರಮಾಣ ಪತ್ರವನ್ನು ಈಗ KEದಾರು ಅಫಿಷಿಯಲ್ ಆಗಿ ಬಿಡಬೇಕ್ರಿ. ಅವ್ರ ವೆಬ್ಸೈಟ್ದಾಗ ಬಿಟ್ಟಾಗ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದಾಗಿರ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೋ ಹೊಸ ಅಪ್ಡೇಟ್ ಬಂದರೂ ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಾಗ ಹಾಕ್ತೀವಿ ರೀ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿ ಉಪಯುಕ್ತ ಮಾಹಿತಿ ಮತ್ತು ಅದರ ಜೊತೆಗೆ ನೋಟ್ಸನ್ನು ಕೂಡ ಪ್ರೊವೈಡ್ ಮಾಡಲಾಗ್ತದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೋ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.